ಎಲ್ರಿಗೂ ನಮಸ್ತೆ. ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋ ಮೆಥಡ್ ಮೇಲೆ 5-6 ಡೇಸ್ ಎಗೋ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಆ ಒಂದು ವಿಡಿಯೋಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಜನ ಅದನ್ನು ನೋಡ್ತಿದ್ದೀರಾ, ಚೆನ್ನಾಗಿ ಬಂದಿದೆ, ಶಾರ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀರಾ ಅಂತ ಹೇಳಿ ಅಪ್ರಿಸಿಯೇಷನ್ ವ್ಯಕ್ತಪಡಿಸ್ತಾ ಇದ್ದೀರಾ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಮತ್ತು ನಿಮಗೆ ತಿಳಿದಿರೋಂಥವ್ರಿಗೂ ಈ ವಿಡಿಯೋನ ಶೇರ್ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಅದನ್ನು ಹೊರತುಪಡಿಸಿ ಡೌಟ್ಸ್ನ ಕಮೆಂಟ್ಸಲ್ಲಿ ಬರೀತಿದ್ದಾರೆ. ಆ ಡೌಟ್ಸ್ಗಳೇನಿದೆ ಅದನ್ನು ಕ್ಲಿಯರ್ ಮಾಡ್ತೀನಿ, ಸೊ ದಟ್ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ 2002ರಲ್ಲಿ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಇರಲಿಲ್ಲ, ಅಂದರೆ ನಮ್ಮ ತಂದೆ ತಾಯಿ ಹೆಸರುಗಳು ಇಲ್ಲ. ಹಾಗಿತ್ತು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ವೋಟರ್ ಐ ಡಿ ಅಕಸ್ಮಾತ್ ಮಾಡಿಸಿತ್ತು ಅಂತಂದರೆ 2002 ಇದ್ರು 1995ರಲ್ಲೋ ಇಲ್ಲ ಅದಕ್ಕೆ ಮುಂಚಿನ ಟೈಮಲ್ಲಿ ಯಾವಾಗಾದ್ರೂ ವೋಟರ್ ಐ ಡಿ ಮಾಡಿಸಿತ್ತು ಅಂತಂದರೆ ಅವ್ರು ವೋಟರ್ ಐ ಡಿಲಿ ಇರೋವಂಥ ಹೆಸರು ಮೆನ್ಷನ್ ಮಾಡ್ಕೊಳ್ಳಿ. ಮತ್ತು 2002ರಲ್ಲಿ ನೀವು ಹುಡುಕ್ತಿರೋಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಇಲ್ಲದೆ ಇರ್ಬೋದು, ಬಟ್ ಬೇರೆ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಇರೋವಂಥ ಸಾಧ್ಯತೆಗಳಿರುತ್ತೆ. 2002 ಟೈಮಲ್ಲಿ ನಿಮ್ಮ ತಂದೆ ತಾಯಿಯವರು ಇದ್ದಂತಹ ಜಾಗ ಯಾವುದಿತ್ತು ಅಥವಾ ನೀವೇ ಇದ್ದಂತಹ ಜಾಗ ಯಾವುದಿತ್ತು, ಆ ಏರಿಯಾ ಸರೌಂಡಿಂಗಲ್ಲಿ ಯಾರು ನಿಮ್ಮ ಆಸ್ಪಾಸಲ್ಲಿ ಯಾರಿದ್ರು ಅವರ SIR 2002 ಡೀಟೇಲ್ಸ್ ತೊಗೊಳಕ್ಕೆ ನೋಡಿ. ಅದೇ ಫಾರ್ಮಲ್ಲೇ ಅದೇ ಲಿಸ್ಟಲ್ಲೇ ಬೈ ಡಿಫಾಲ್ಟಾಗಿ ಸೇರ್ಕೊಂಡಿರುತ್ತೆ. ಅದೊಂದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಒಂದು ಆಪ್ಷನ್. ಅದಕ್ಕೆ BLO ಅವ್ರ ಹತ್ರ ಹೋದಾಗ ನೀವು ಬರೀ ಹೆಸರನ್ನ ಅಟ್ಲೀಸ್ಟ್ ತುಂಬಿಟ್ಟು ಹೋಗಿ. ನಿಮ್ಮ ವೋಟರ್ ಐ ಡಿಗಳಲ್ಲಿ ನಿಮ್ಮ ತಂದೆ ತಾಯಿಯವ್ರ ಹೆಸರಾಗಿರ್ಬೋದು ಅಥವಾ ಅದನ್ನು ವೋಟರ್ ಐ ಡಿದ್ರಲ್ಲಿ ನಿಮ್ಮ ತಂದೆ ತಾಯಿಯವ್ರ ಹೆಸರು ಏನಿರುತ್ತೆ ಅದನ್ನು ತುಂಬಿ ತೊಗೊಂಡು ಹೋಗಿರಿ. ಇನ್ನು ಬೇರೆ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ಕೊಬೋದಾಗ್ತದೆ, ತಂದೆ ತಾಯಿಯವ್ರ ಹೆಸರನ್ನ ಅದನ್ನು ತುಂಬಿಟ್ಟು. ಇನ್ನು ಅದು ಬಿಟ್ಟು ನೆಕ್ಸ್ಟ್ ಬಂದಿರೋ ಕ್ವೆಶನ್ ಬಂದು 2002ರಲ್ಲಿ ನಮ್ಮ ತಾಯಿಯವ್ರ ಡೀಟೇಲ್ಸ್ನೇ ಅಪ್ಲೋಡ್ ಮಾಡ್ಬಿಟ್ಟು ಹಾಕ್ಬೋದಾ, ನಮ್ಮ ತಂದೆ ಅವ್ರದ್ದು ಡೀಟೇಲ್ಸ್ ಇಲ್ಲ ನನ್ನ ಹತ್ರ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಮಾಡ್ಬೋದು. ಮದರ್ ಡೀಟೇಲ್ಸ್ ಆರ್ ಆಲ್ಸೋ ಫೈನ್. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ರು ಡೀಟೇಲ್ಸ್ ಹಾಕಬೇಕು ಅಂತಾನೆ ಅದರಲ್ಲಿರೋದು. ಸೊ ಇಬ್ಬರಲ್ಲಿ ಯಾರ್ದು ಡೀಟೇಲ್ಸ್ ಇರುತ್ತೆ ಅದನ್ನ ತುಂಬಿಟ್ಟು ನೀವು ಅದರ ಕೆಳಗಡೆ ಅವ್ರದ್ದು ಡೀಟೇಲ್ಸ್ನ ತುಂಬಿ, ಅಂದರೆ ಯಾರ್ಯಾರಿಗೆ ಇದನ್ನು ಹೇಳ್ತಿರೋದು ಪೇರೆಂಟ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಿರೋರು ಪಾರ್ಟ್ 2. ನಾನು ನಿಮ್ಗೆ ಆ ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ಭಾಗ ಇದೆಯಲ್ಲ. ಪಾರ್ಟ್ 2 ನಾನು ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತಂದರೆ ಫಸ್ಟ್ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಅದು ಕ್ಲಾರಿಟಿ ಸಿಗುತ್ತೆ. ಸೊ ಪಾರ್ಟ್ 2 ಏನಿದೆ ಅದರಲ್ಲಿ ನೀವು ತುಂಬಿರುವಂಥ ಮಾಹಿತಿಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ತಾಯಿಯವ್ರದ್ದು ಡೀಟೇಲ್ಸ್ ಫಿಲ್ ಮಾಡಬೇಕು ಅನ್ನೋದು ಗೊಂದಲದಲ್ಲಿ ಇರಬೇಕಾದ್ರೆ ತಂದೆಯವ್ರದ್ದು ಡೀಟೇಲ್ಸ್ ಸಿಕ್ಕಿಲ್ಲ ಅಂದರೆ ತಾಯಿಯವ್ರ ಡೀಟೇಲ್ಸ್ನ ಫಿಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಹೆಸರು ಮಿಸ್ ಮ್ಯಾಚ್ ಇರೋವಂಥದ್ದು, ಬೇರೆ ಕಾರ್ಡಲ್ಲಿ ಇರೋವಂಥದ್ದನ್ನು, ಅಂದರೆ ಈಗಿರೋ ID ಕಾರ್ಡಲ್ಲಿ ಇರೋವಂಥ ಹೆಸರನ್ನ ಹಾಕ್ಬೋದಾ ಅಂತ ಕೇಳ್ತೀರಾ. ಸರ್ ಆ ಥರ ಬರೋದಿಲ್ಲ. ಅಂದರೆ ವೋಟರ್ ಐ ಡಿ ನಿಮ್ದು ಏನಿರುತ್ತೆ ಅದ್ರದ್ದು ಹೆಸರನ್ನು ಮೆನ್ಷನ್ ಮಾಡಿ. ಇನ್ ಕೇಸ್ ಅದರಲ್ಲಿ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಕರೆಕ್ಷನ್ಗೆ ನೀವು ಇನ್ನೊಂದು ಫಾರ್ಮ್ ಫಿಲ್ ಮಾಡಬೇಕು. ಫಾರ್ಮ್ 8 ಇಸ್ ಅಬೌಟ್ ಕರೆಕ್ಷನ್. ನಿಮಗೆ ಕೊಡ್ತಿರೋಂಥ ಸಜೆಷನ್, ನಿಮ್ಮ ವೋಟರ್ ಐ ಡಿಲಿ ಮಂಜುನಾಥ್ ಅಂತಿತ್ತು ಅಂದರೆ ಮಂಜುನಾಥ್ ಅಂತಾನೆ ಎಂಟ್ರಿ ಮಾಡ್ಬಿಟ್ಟು ತೊಗೊಂಡೋಗಿ ಅವ್ರಿಗೆ ಕೊಡಿ. ಇದ್ರ ಮೇಲೆ ನೆಕ್ಸ್ಟ್ ಕೇಳಿರುವಂಥ ಕ್ವೆಶನ್ ಯಾವುದು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಇದು ವೆಬ್ಸೈಟ್ ಮೆನ್ಷನ್ ಮಾಡಿಲ್ಲ ಅಂತ ಹಾಕಿದ್ರಿ. ಆ ವೆಬ್ಸೈಟ್ ಇವಾಗ ಮೆನ್ಷನ್ ಮಾಡಿದ್ದೀನಿ ಸರ್. ನೆಕ್ಸ್ಟು ಇನ್ನು ಇದ್ರ ಟೈಮಲ್ಲಿ 2002ರಲ್ಲಿ ಮಧ್ಯಪ್ರದೇಶದಲ್ಲಿದ್ವಿ. ಈಗ ನಾವು ಬೆಂಗಳೂರಿಗೆ ಬಂದಾಗ ಹಳೆ ID ಕಾರ್ಡ್ ನಾವು ರಿಟರ್ನ್ ಮಾಡಿಬಿಟ್ಟಿದ್ವಿ. ನಾವು ಇವಾಗ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಮಧ್ಯಪ್ರದೇಶದಲ್ಲಿ ನಿಮ್ಮ ಸುತ್ತಮುತ್ತಲಿದ್ದವರು ಅಥವಾ ಪರಿಚಯಸ್ಥರು ಯಾರಾದರೂ ಇತ್ತು ಅಂತಂದರೆ ಅವರ ವಿಧಾನಸಭಾ ಕ್ಷೇತ್ರದ ಲಿಸ್ಟ್ನ ತಗೋಸ್ಕೊಂಡು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ದಾಖಲೆ ಇರುತ್ತೆ. ಅದನ್ನು ನೀವು ಅಲ್ಲಿಂದ ನಿಮ್ಮ ಹೆಸರನ್ನ ಹುಡುಕ್ಬಿಟ್ಟು ನೀವು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇರುತ್ತೆ. ಇಲ್ಲಿ ಪಾರ್ಟ್ 1ನಲ್ಲಿ ಎಂಟ್ರಿ ಮಾಡೋರು ತಮ್ಮದೇ ಸ್ವಂತ ಡೀಟೇಲ್ಸ್ ಆಗಿತ್ತು ಅಂದರೆ, ಇದೇ ನಿಮ್ಮ ಪೇರೆಂಟ್ಸ್ ಆಗಿತ್ತು ಅಂದರೆ ಇದೇ ಕಾನ್ಸೆಪ್ಟೇ. ಅಂದರೆ 2002ರಲ್ಲಿ ನಿಮ್ಮ ಹೆಸರು ಎಲ್ಲಿತ್ತು ಅನ್ನೋದು ಹುಡ್ಕೊಳ್ಳೋದು ಅಷ್ಟೇ ನಿಮಗೆ ಫಸ್ಟ್ ಪಾರ್ಟ್ 1, ಪಾರ್ಟ್ 2 ಅಲ್ಲಿರೋಂಥ ತೊಂದರೆ. ಅದಕ್ಕೆ ಏನು ಮಾಡ್ಬೋದು, 2002ರಲ್ಲಿ ನೀವು ಎಲ್ಲಿದ್ರೋ ಆ ಜಾಗದಲ್ಲಿ ಸುತ್ತಮುತ್ತ ಇದ್ದವ್ರು ಯಾರಾದರೂ ಒಬ್ರದ್ದು ನಿಮಗೆ SIR ಲಿಸ್ಟ್ ಸಿಕ್ಬಿಡ್ತು ಅಂತಂದರೆ ಆ ಡೀಟೇಲ್ಸ್ ಅದೇ ಡಾಕ್ಯುಮೆಂಟಲ್ಲೇ ನಿಮ್ಮದು ಹೆಸರು ಇರುತ್ತೆ. ಅದನ್ನು ವಿಚಾರಿಸೋದಕ್ಕೆ ಟ್ರೈ ಮಾಡಿ. ಸಿಕ್ಕಲಿಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ನಾನು ಮೊದಲೇ ಹೇಳಿರೋ ಪ್ರಕಾರ ಬ್ಲ್ಯಾಂಕ್ ತೊಗೊಂಡೋಗಿ ಬ್ಲ್ಯಾಂಕ್ ಇಟ್ಕೊಂಡೇ BLO ಅವ್ರ ಬಳಿ ಅದನ್ನು ಸಬ್ಮಿಟ್ ಮಾಡಿ. ಅಟ್ ಸಮ್ ಪಾಯಿಂಟ್ ದೇ ವಿಲ್ ಬಿ ಏಬಲ್ ಟು ಕರೆಕ್ಟ್ ಇಟ್. ಅಂದರೆ ಅವರು ಹುಡ್ಕೋದಕ್ಕೆ ಸಹಾಯ ಮಾಡಿಕೊಡಬಹುದು. ಈಗ ಅಟ್ ದಿಸ್ ಮೂಮೆಂಟ್ BLOಗಳು ಯಾರು ಆ ಒಂದು ಹೆಲ್ಪ್ ಮಾಡೋದಕ್ಕೆ ಕೈ ಇಡೋದಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ದೇರ್ ಹೆಕ್ಟಿಕ್ ವರ್ಕ್. ಈ ಒಂದು ಪ್ರೊಸೆಸಲ್ಲಿ ಬ್ಯುಸಿ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ದೇ ವಿಲ್ ಬಿ ಗೆಟಿಂಗ್ ಎನಿ ಟೈಮ್. ನೀವು ಸಂಜೆ ಮೇಲೆ ಫೋನ್ ಮಾಡ್ತು ಅಂತಂದರೆ ದೇ ವಿಲ್ ಬಿ ಎಕ್ಸಾಸ್ಟೆಡ್ ಟು ಆನ್ಸರ್. ಸೊ ಒಂದು ಸ್ವಲ್ಪ ಟೈಮ್ ಕೊಡಿ, ನೋಡೋಣ. ಅವ್ರಿಗೂ ಒಂದು ಸ್ವಲ್ಪ ನಿಮ್ಮ BLO ಯಾರು ಇರ್ತಾರೆ ಅವ್ರನ್ನೇ ವಿಚಾರಿಸಿ. ಒಂದು ಎಷ್ಟು ದಿನ ಆದಮೇಲೆ ನಿಮ್ಗೆ ಒಂದು ಸ್ವಲ್ಪ ಫ್ರೀ ಆಗ್ಬೋದು. ಸರ್ ಮೇಡಮ್ ನಾವು ಅದಾದಮೇಲೆ ಒಂದು ಸರಿ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಯು ಮೇ ಏಬಲ್ ಟು. ಬಟ್ ಆದಷ್ಟು ನಿಮ್ಮ BLOಗಳು ಎಷ್ಟು ಬೇಗ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು ಅಷ್ಟು ಬೇಗ ಸಬ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್, ಯಾರಿಗೂ ಏನು ತಿಳಿತಿಲ್ಲ, ಎಲ್ಲರಿಗೂ ಅರ್ಥ ಆಗೋ ಥರ ಮೊದಲೇ ಒಂದು ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ರೆ ಅನುಕೂಲ ಆಗಿರ್ಬೋದಾಗಿತ್ತು ಅಂತ ಹೇಳೊಬ್ರು ಬರ್ತಿದ್ದಾರೆ. ಖಂಡಿತವಾಗ್ಲೂ ಅದು ವರ್ಕೌಟ್ ಆಗಿರೋದು. ಆದರೆ ಏನಂತಂದರೆ ಇವಾಗ ಆ್ಯಕ್ಚುಲಿ BLOಗಳನ್ನ ಅದೇ ಥರನೇ ಅಸೈನ್ ಮಾಡಿರೋದು. ಬಟ್ ಅವ್ರಿಗೆ ಪೂರ್ತಿಯಾಗಿ ನಾವು ಇವಾಗ ಏನೇನು ವೀಡಿಯೋಗಳು ಇಷ್ಟು ಜನ ಮಾಡ್ತಿರೋ ವೀಡಿಯೋಗಳಾಗಿರ್ಬೋದು, ಕಂಟೆಂಟ್ ಇದ್ರ ಮೇಲೆ ಹಾಕ್ತಿರೋದಿರ್ಬೋದು, ಇದೇ ಥರ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಇಯರ್ ಟೈಮ್. ಒಂದು ವರ್ಷ ಪೂರ್ತಿ ಹೀಗೆ ಹೊರಟೋಗ್ಬಿಟ್ಟಿರೋದು ಟ್ರೈನಿಂಗ್ ಅನ್ನೋದು. ಯಾಕಂದರೆ ಇಟ್ಸ್ ನಾಟ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಆರ್ ಸ್ಟೇಟ್ ಲೆವೆಲ್, ಇದು ಪೂರ್ತಿ ಕಂಟ್ರಿ ಲೆವೆಲಲ್ಲಿ ಆಗ್ತಿರೋದ್ರಿಂದ ಇಟ್ ವುಡ್ ಹ್ಯಾವ್ ಬಿನ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳಿ ಅನ್ಬೋದು.
ಬಟ್ ಎನಿ ವಿಚ್ ವೇಸ್ ಅವರು ಅವ್ರ ಕೈಲಾದ ಸಹಾಯ ಮಾಡ್ತಿದ್ದಾರೆ ಬಿ ಎಲ್ ಒಗಳು. ಕೈಲಾದಂತ ಅನ್ನೋದಕ್ಕಿಂತ ಅದಕ್ಕಿಂತ ಮೀರಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 2002ರಲ್ಲಿ ನಮ್ಮ ಅತ್ತೆ ಹೆಸರು ಬೇರೆ ಇತ್ತು, ಅಂದ್ರೆ ಲಕ್ಷ್ಮಮ್ಮ ಅಂತ ಇತ್ತು. ಮೊದಲು ಹಳೆ ವೋಟರ್ ಐ ಡಿ SIR ಲಿಸ್ಟ್ ಅಲ್ಲಿ ನೀವೇನೋ ಡೌನ್ಲೋಡ್ ಮಾಡ್ಕೊಂಡಿತ್ತು ಅಂದ್ರೆ ಪೂರ್ತಿ ಎಲ್ಲಾ ಡೀಟೇಲ್ಸು ಅವ್ರದ್ದು ತುಂಬಿ, ಇನ್ ಕೇಸ್ ಅವ್ರದ್ದು ಫಾರ್ಮ್ ಅಲ್ಲಿ ನೀವು ಫಿಲ್ ಮಾಡ್ಬೇಕಾದ್ರೆ ಎಲ್ಲ ಡೀಟೇಲ್ಸು ಅವ್ರದ್ದು ತುಂಬಿ, ಬಟ್ ಆ ಹೆಸರು ಜಾಗ ಮಾತ್ರ ಬ್ಲಾಂಕ್ ಬಿಟ್ಕೊಂಡಿರಿ. ಅವ್ರನ್ನೇ ಹೋಗಿ ಕೇಳಿ. BLO ಅವ್ರನ್ನ ಕೇಳ್ತು ಅಂತಂದ್ರೆ ಈಗಿರೋ ವೋಟರ್ ಲಿಸ್ಟ್ ಅಲ್ಲಿ ಈ ತರ ಇದೆ, ಹಳೆ ವೋಟರ್ ಲಿಸ್ಟ್ ಅಲ್ಲಿ ಈ ತರ ಇತ್ತು, ಯಾವ್ದನ್ನ ತುಂಬಲಿ ಅಂತ ಅವ್ರನ್ನ ಕೇಳಿ. ಅವ್ರು ಯಾವ್ದನ್ನ ಹೇಳ್ತಾರೋ ಅದನ್ನ ಅವ್ರು ಯಾವ್ದನ್ನ ಸಜೆಸ್ಟ್ ಮಾಡ್ತಾರೋ ಅದನ್ನ ತಗೊಳ್ಳಿ. ಏನಕ್ಕೆ ಇದನ್ನ ಡೈರೆಕ್ಟ್ ಆಗಿ ಹೇಳ್ತಿಲ್ಲ, ನೀವು ಇದೇ ಹೆಸರು ತುಂಬಿ, ಹಳೆ ವೋಟರ್ ಐ ಡಿ ಹೆಸರು ತುಂಬಬೇಕು ಅನ್ನೋದು ನನ್ನ ಸಜೆಷನ್. ಆದ್ರೆ ಏನಕ್ಕೆ ಅದನ್ನ ನಾನು ಇಂಪೋಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅಟ್ ಸಮ್ ಪಾಯಿಂಟ್ ಯಾವ್ದಾದ್ರು ಒಂದು ವಿಷಯ ಮಿಸ್ಇಂಟರ್ಪ್ರೇಟ್ ಆಗಿ ತಪ್ಪಾಗಿ ಏನಾದ್ರೂ ಕನ್ವೆ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಅ ಬ್ಯಾಡ್ ರೆಪ್ಯುಟೇಷನ್ ಆನ್ ಮೀ ಅನ್ನೋದಕ್ಕೋಸ್ಕರ ನಾನು ಅದನ್ನ ಆ ಥರ ಹೇಳೋದಕ್ಕೆ ಬರ್ತಾ ಇರೋದು. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಮ್ಮ ಪೇರೆಂಟ್ಸ್ ಹೆಸರಿಲ್ಲ ಅಂದ್ರೆ ಏನ್ ಮಾಡಬೇಕು? ಲಿಸ್ಟ್ ಸರ್ SIR ಲಿಸ್ಟ್ ನೀವು ವೋಟ್ ಮಾಡದೇ ಇತ್ತು ಅಂದ್ರೂ ಆ ಲಿಸ್ಟ್ಗಳಲ್ಲಿ 2002 ಲಿಸ್ಟ್ ಅಲ್ಲಿ ಎಲ್ಲರ ಹೆಸರು ಸೇರ್ಕೊಂಡಿರುತ್ತೆ. ಸೊ ಎಲ್ಲಾದ್ರೂ ಒಂದು ಲಿಸ್ಟ್ ಅಲ್ಲಿ ನೀವು ಹುಡುಕ್ತಿರೋಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಕೊಂಡಿರ್ಬೋದು. ನಮ್ದು ಅದೇ ತರ ಆಯ್ತು. ನಮ್ಮ ತಂದೆ ತಾಯಿ ಅವ್ರ ಹೆಸರು ನಾನು ಈ ಕಡೆ ರಾಜಾಜಿನಗರ, ಈ ಕಡೆ ಮಹಾಲಕ್ಷ್ಮಿ ಒಟ್ಟು ಈ ಸರೌಂಡಿಂಗ್ ಅಲ್ಲಿ ಹುಡುಕ್ತಿದ್ದೆ, ನನಗೆ ಅಲ್ಲಿ ಸಿಕ್ಲಿಲ್ಲ. ಇದು ಉತ್ತರಳ್ಳಿ ಇದ್ರೊಳಗಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ತು. ಈ ರೀತಿ ಆಗುತ್ತೆ. ಅಂದ್ರೆ ಅವ್ರದ್ದು ಫಾರ್ ಸಮ್ ರೀಸನ್ ಆ ಟೈಮಲ್ಲಿ ಯಾವ ತರ ಆಗಿತ್ತು ಅನ್ನೋದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ. ಬಟ್ ಅವ್ರದ್ದು ಉತ್ತರಳ್ಳಿ ಅನ್ನೋದ್ರಲ್ಲಿ ಸಿಕ್ತು, ಅಲ್ಲಿಂದ ಹಾಕೊಂಡಿದ್ದಾಯ್ತು. ಸೊ ಸಮಥಿಂಗ್ ಲೈಕ್ ದಿಸ್ ವಿಲ್ ಹ್ಯಾಪನ್. ವಿಚಾರಿಸಿ ನೋಡಿ ನಿಮ್ಮ ಸುತ್ತಮುತ್ತ ಇದ್ದವ್ರು 2002ರಲ್ಲಿ ನಿಮ್ಮ ತಂದೆ ತಾಯಿ ಅವ್ರ ಜೊತೆಗಿದ್ದವ್ರು, ಅಂದ್ರೆ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ವಿಚಾರಿಸಿ ಅವ್ರದ್ದು ಎಲ್ಲಿದೆ ಅಂತ ಕೇಳಿ ತಿಳ್ಕೊಂಡು ಆ ಡಾಕ್ಯುಮೆಂಟ್ಸ್ನ ತರಿಸ್ಕೊಂಡು ಟ್ರೈ ಮಾಡಿ ಅನ್ನೋದು ಒಂದು ಸಜೆಷನ್. ಮತ್ತು ಒಬ್ರು ತಪ್ಪು ಹೇಳ್ತಿದ್ದೀರಾ ಅಂತ ಹೇಳಿ ಕಳಿಸಿದ್ದಾರೆ. ಏನು ತಪ್ಪು ಅಂತ ಕೇಳಿದೆ, ಅವರು ಅದಕ್ಕೆ ರಿಪ್ಲೈ ಮಾಡಿಲ್ಲ. ಸರ್ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಬರೀರಿ. ಏನಾದರೂ ತಪ್ಪು ಮಾಡಿದ್ರೆ ವೈಟ್ನರ್ ಯೂಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ ಬರ್ದಿರೋಂಥ ಫಾರ್ಮಲ್ಲಿ. ಸರ್ ಇದಕ್ಕೆ SIR ಕಡೆಯಿಂದನೇ ನೋಟಿಫಿಕೇಶನ್ ಏನು ಬಂದಿರೋದು ಅಂತಂದ್ರೆ ನಾನು ಅದನ್ನು ಹೇಳಿಲ್ಲ. ಫಸ್ಟ್ 2 ಕಾಪಿ ಜೆರಾಕ್ಸ್ ತಗೊಳ್ಳಿ ಅಂತ ಹೇಳಿ BLO ಅವ್ರು ಕೊಡ್ತೀರಾ. ನಿಮ್ಗೆ ಕೊಡೋ ಕಾಪಿನ ಜೆರಾಕ್ಸ್ ತಗೊಂಡು ಜೆರಾಕ್ಸಲ್ಲಿ ಫಿಲ್ ಮಾಡಿ. ನೀವು ಜೆರಾಕ್ಸಲ್ಲಿ ಫಿಲ್ ಮಾಡಿರೋದು ಕರೆಕ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಹೇಳಿದ್ರೆ ದೆನ್ ಅದನ್ನ ನೀವು ಬೇಕಂದ್ರೆ ಒರಿಜಿನಲ್ ಕಾಪಿಲಿ ಫಿಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ವೈಟ್ನರ್ ಯೂಸ್ ಮಾಡಬೇಕಾಗಬಹುದೇನೋ ಅನ್ನೊಂದು ಡೌಟ್ ಇತ್ತು ಅಂತಂದ್ರೆ ನಿಮಗೆ 2 ಫಾರ್ಮ್ ಇರುತ್ತೆ. ಇನ್ ಕೇಸ್ ಇಲ್ಲ ನಾವು ಒರಿಜಿನಲ್ ಅಲ್ಲಿ ಫಿಲ್ ಮಾಡಿದೀವಿ ಅಂತಂದ್ರೆ ಒಂದು ಫಾರ್ಮ್ ಒರಿಜಿನಲ್ ಫಿಲ್ ಮಾಡಿರ್ತೀರಲ್ಲ ಅದನ್ನ ತಗೊಂಡೋಗಿ BLO ಅವ್ರಿಗೆ ತೋರಿಸಿ. ಇನ್ ಕೇಸ್ ಅದ್ರಲ್ಲಿ ಏನೋ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಿರೋದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ವೈಟ್ನರ್ ಅಲ್ಲಿ ಕರೆಕ್ಟ್ ಮಾಡಿ, ವೈಟ್ನರ್ ಹಾಕಿ ಕರೆಕ್ಷನ್ ಮಾಡಿರೋ ಕಾಪಿ ನೀವು ಇಟ್ಕೊಳ್ಳಿ. ಎಲ್ಲ ತಿದ್ದದೇ ಕರೆಕ್ಟ್ ಆಗಿರೋ ಕಾಪಿನ ಅವ್ರ ಕೈ ಕೊಟ್ಬಿಡಿ. ಇಟ್ ವಿಲ್ ಬಿ ಕನ್ವೀನಿಯಂಟ್. ಸೂಪರ್ ಇನ್ಫಾರ್ಮೇಶನ್ ಬ್ರದರ್, ಥ್ಯಾಂಕ್ಸ್ ಬ್ರದರ್ ಅಂತ ಹೇಳಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ 2002 ಮೊದಲು ತಂದೆ ತಾಯಿ ಮರಣ ಹೊಂದಿದ್ದಾರೆ, ಆಗ ಯಾರ ಹೆಸರು ಬರಿಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಇನ್ನೊಬ್ರು ರಿಪ್ಲೈ ಬರ್ದಿದ್ದಾರೆ, ನಿಮ್ಮ ಅಜ್ಜಿ ಅಥವಾ ಅಜ್ಜ ಅವ್ರದ್ದು ಹೆಸರು ಬರಿಬೋದು ಅಂತ ಹೇಳಿ. ಬಟ್ ಇದ್ರ ಬಗ್ಗೆ ಮಾಹಿತಿ ನಾನು ಹುಡುಕೋದಕ್ಕಾಗಲಿಲ್ಲ. ಸರ್ ತಂದೆ ತಾಯಿ ಹೆಸರು ಅಕಸ್ಮಾತ್ ಇಲ್ಲ ಅಂತ ಹೇಳ್ತು ಅಂತಂದ್ರೆ, ಅಂದ್ರೆ ತಂದೆ ತಾಯಿ ಅವರು 2002 ಮುಂಚೆನೆ ಮರಣ ಹೊಂದಿದ್ರು ಅವ್ರದ್ದು ವೋಟರ್ ಐ ಡಿ ಯಾವ್ದಾದ್ರು 95, 97 ಈ ತರದ ಸೀಕ್ವೆನ್ಸ್ ಅಲ್ಲಿ ಇಲ್ಲಾದ್ರೂ ಇತ್ತು ಅಂತಂದ್ರು ಆ ವೋಟರ್ ಐ ಡಿನ ಯೂಸ್ ಮಾಡ್ಕೊಂಡು ನೀವು ಅವ್ರ ಹೆಸರನ್ನ ಫಿಲ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇರುತ್ತೆ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ SIR ಡಾಕ್ಯುಮೆಂಟಲ್ ಡೀಟೇಲ್ಸ್ ತುಂಬಿ, ನಿಮಗಿಲ್ಲ ಅದು ಡೌಟ್ ಇದೆ ಅಂತ ಹೇಳಿದ್ರೆ ಆ ಪಾರ್ಟ್ 1 ಪಾರ್ಟ್ 2 ಬ್ಲಾಂಕ್ ಬಿಟ್ಟು ಪಾರ್ಟ್ 3 ನಿಮ್ಮ ಡೀಟೇಲ್ಸ್ನ ಮಾತ್ರ ತುಂಬಿ ತಗೊಂಡು BLO ಅವ್ರ ಹತ್ರ ಸಬ್ಮಿಟ್ ಮಾಡಿ. ಅವ್ರು ಕೇಳ್ತಾರೆ ಮೋಸ್ಟ್ ಲೈಕ್ಲಿ ನೀವೇನಾದ್ರ ಇಲ್ಲ ಅವ್ರು ತೀರೋಗಿದ್ರು ಅಂತ ಹೇಳಿದ್ರೆ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಏನಾದ್ರ ಕೇಳುವಂಥ ಸಾಧ್ಯತೆಗಳಿದೆ. ಹಂಗೇನಾರ ಕೇಳ್ತು ಅಂದ್ರೆ ಸಬ್ಮಿಟ್ ಮಾಡೋದಕ್ಕೆ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿರಿ. ಇಷ್ಟು ಬಿಟ್ಟರೆ ನೆಕ್ಸ್ಟ್ ಭಾಗ ಸಂಖ್ಯೆ ಅಂದ್ರೆ ಏನು ಅಂತ ಕೇಳಿದರೆ ಅದು ಬೂತ್ ನಂಬರ್ ಅಂತ ಕೇಳಿದರೆ, ಇಲ್ಲ ಬೂತ್ ನಂಬರ್ ಅಲ್ಲ, ಇದು ಪಾರ್ಟ್ ನಂಬರ್ ಅಂತ ಹೇಳಿ. ನೀವು ಯಾರದೇ SIR 2002 ಯಾವುದೇ ಲಿಸ್ಟ್ ಓಪನ್ ಮಾಡ್ತೀವಿ ಅಂದ್ರೆ ಅದರಲ್ಲೇ ಪೂರ್ತಿ ಡೀಟೇಲ್ಸ್ ಬಂದಿರುತ್ತೆ. ಯಾವ ಇದ್ರದ್ದು ಇದು ಅಂದರೆ ಯಾವ ವಿಧಾನಸಭಾ ಕ್ಷೇತ್ರ ಯಾವ ಪಾರ್ಟ್ ಅನ್ನೋದಕ್ಕೆ ಪೂರ್ತಿ ಅದರಲ್ಲೇ ಡೀಟೇಲ್ಸ್ ಇರುತ್ತೆ ನಿಮಗೆ. ಗುಡ್ ಇನ್ಫಾರ್ಮೇಶನ್ ಅಂತ ಬರ್ದಿದ್ದಾರೆ, ಥ್ಯಾಂಕ್ ಯು. ಇಂಗ್ಲೀಷಲ್ಲಿ ಫಿಲ್ ಮಾಡ್ಬೋದಾ? ಖಂಡಿತವಾಗ್ಲೂ ಫಿಲ್ ಮಾಡಬಹುದು. ಆಮೇಲೆ ಮತ್ತೆ ನೇಮ್ ಮಿಸ್ ಮ್ಯಾಚ್ 2002ರಲ್ಲಿ ಹೆಸರು ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ ಈಗಿರೋ ಕೊಟ್ಟಿರೋ ವೋಟರ್ ಲಿಸ್ಟಲ್ಲಿ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡಿಸ್ಕೊಂಡಿರ್ಬೋದು. ಸೊ ಇಟ್ಸ್ ಬೆಟರ್ ನೀವು ಆ ಹೆಸರು ಜಾಗ ಮಾತ್ರ ಖಾಲಿ ಬಿಟ್ಟಿರಿ. ನನ್ನ ಸಜೆಷನ್ ಏನು ಅಂತಂದ್ರೆ ಹಳೆ ವೋಟರ್ ಐ ಡಿ ಅಂದ್ರೆ SIR 2002 ಅಲ್ಲಿ ಏನಿತ್ತು ಅದನ್ನೇ ಫಿಲ್ ಮಾಡಬೇಕಾಗ್ತದೆ. ಬಟ್ ಖಾಲಿ ಬಿಟ್ಟೆ ತಗೊಂಡು ಹೋಗಿ, ಹೆಸರು ಜಾಗನ ಖಾಲಿ ಬಿಟ್ಬಿಟ್ಟು ತಗೊಂಡೋಗಿ BLO ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಕೇಳಿ, ಹಳೆ ವೋಟರ್ ಐ ಡಿಲಿ ಇರುವಂಥ ಹೆಸರು ಹಾಕ್ಬೇಕಾ ಅಥವಾ ಈಗಿರೋ ವೋಟರ್ ಐ ಡಿ ಇದರಲ್ಲಿ ಇರುವಂಥ ಹೆಸರು ಹಾಕ್ಬೇಕಾ, ಹೆಸರು ಮಿಸ್ ಮ್ಯಾಚ್ ಇದೆಯಲ್ಲ ಅಂತ ಕೇಳಿದ್ರೆ ಅವ್ರು ಅದನ್ನ ಟ್ಯಾಲಿ ಮಾಡಿ ಹೇಳ್ತಾರೆ. ಮೋಸ್ಟ್ ಲೈಕ್ಲಿ ಹಳೆ ಹೆಸರನ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಮೊದಲು ಹಳೆ ಲಿಸ್ಟಲ್ಲಿ ಏನಿದೆಯೋ ಆ ಹೆಸರನ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತಾರೆ. ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರೋದೇ ಹಾಕ್ಬೇಕಾ, ಬೇರೆ ಹಾಕ್ಬಾರ್ದು ಅಂತ ಕೇಳಿದ್ರೆ ಆದಷ್ಟು ಆಧಾರ್ ನಂಬರ್ ಜೊತೆ ಲಿಂಕ್ ಆಗಿರೋದು ಕೊಟ್ಟರೆ ಒಳ್ಳೇದೇನೆ. ಯಾಕಂದ್ರೆ ನಿಮ್ಗೇನು ಅದರಿಂದ ಆಗುವಂಥ ದೊಡ್ಡ ಸಮಸ್ಯೆಗಳಂತ ಏನು ಬರೋದಿಲ್ಲ. ಅದಕ್ಕೆ ಆಕ್ಚುಲಿ ಇನ್ನೊಬ್ರು ಕಮೆಂಟ್ ಬರೆದಿದ್ದಾರೆ, ಬೇರೆ ನಂಬರ್ನ ಕೊಟ್ಟರೆ ಒಳ್ಳೇದಾಗ್ತದಲ್ವಾ, ಯಾಕಂದ್ರೆ ಅದೇ ನಂಬರ್ನೇ ಅವರೇ ಬರೆದಿದ್ದಾರೆ ಆಕ್ಚುಲಿ. ಅದಕ್ಕೆ ಕೊಟ್ಟರೆ ಕಾಲ್ಗಳು ಮಾಡೋದು ಆಧಾರ್ ನಂಬರ್ ಲಿಂಕ್ ಆಗಿರೋ ನಂಬರ್ ಕೊಡೋದು ಸೇಫ್ ಅಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಿ ಆರ್ ಗಿವಿಂಗ್ ಇಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್, ಇಟ್ ಶುಡಂಟ್ ಬಿ ಅ ಪ್ರಾಬ್ಲಮ್. ಲೆಟ್ಸ್ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ.
ಸೊ ಇಲ್ಲಿಗೆ ನನಗೆ ಬಂದಿರೋಂಥ ಅಷ್ಟು ಕ್ವೆಶನ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಇನ್ ಕೇಸ್ ಇನ್ನೇನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹೆಸಿಟೇಷನ್ ಲಿಂಕ್ ಪೋಸ್ಟ್ ಮಾಡಿ. ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ಗಳು ನಾನು ಹೇಳ್ತೀನಿ. ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ನ SIR ವೆಬ್ಸೈಟಿಂದ, SIR ಅಫಿಷಿಯಲ್ ವೆಬ್ಸೈಟ್ ceo.karnataka.gov.in ವೆಬ್ಸೈಟಿಂದ ತೆಗೆದು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಾನು ಇದರಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ. ಸಪೋಸ್ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಥ್ಯಾಂಕ್ ಯು.